ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಒಂದು ಪ್ರೆಸ್ ಮೀಟ್ ಬರತಕ್ಕಂಥ ಮೂಲ ಉದ್ದೇಶ ಇವತ್ತಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಈಗ ಹೊಸ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಉಪ್ಪಾರ ಸಮಾಜ ಏಕೈಕ ಶಾಸಕರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪುಟ್ಟರಂಗ ಶೆಟ್ಟರ್ ನಮ್ಮ ಉಪ್ಪಾರ ಸಮಾಜದ ರಾಜ್ಯಾಧ್ಯಕ್ಷರು ಸಹ ಅವರೇ ಆಗಿದ್ದಾರೆ. ಕಳೆದ 4 ಬಾರಿ ಸತತವಾಗಿ ಸಾಮಾನ್ಯ ಕ್ಷೇತ್ರದಿಂದ ಒಬ್ಬ ಇನ್ನೂರ ವರ್ಗಗಳ ವ್ಯಕ್ತಿ ಆರಿಸಬಾರದು. ಆ ಒಂದು ಭಾಗದಲ್ಲಿ ತಮಾಷೆ ವಿಷಯ ಅಲ್ಲ. ಅದು ಅಂತ ಘಟಾನುಘಟಿಗಳ ಎದುರಾಳಿಗಳ ವಿರುದ್ಧ ಗೆದ್ದು 4 ಬಾರಿ ಸತತವಾಗಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಬಂದಿರತಕ್ಕಂಥ ವಿಷಯ ನಮ್ಮ ಉಪ್ಪಾರ ಸಮಾಜದ ಹೆಮ್ಮೆಯ ವಿಷಯ. ನಮ್ಮ ಒಂದು ಸಮಾಜದ ದುರ್ದೈವ ಏನಪ್ಪ ಅಂತಂದ್ರೆ, ಕಳೆದ ಬಾರಿ ಮೊದಲನೇ ಒಂದು ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರು ಸಚಿವರಾಗಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಮತ್ತು ಅವರ ಒಡಂಬಡಿಕೆ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಸಿದ್ದರಾಮಯ್ಯ ಅವರ ಒಂದು ಮಾತಿನಿಂದ ಅವರು ಸಹ ಹೋಗುತ್ತೋ ಮುಂದಿನ ದಿನದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ ಸುಮ್ಮನಾದ್ರು. 2 ವರ್ಷ ಆದ್ಮೇಲೆ ಅವಕಾಶ ಸಿಗಬೇಕಾಗಿತ್ತು. ಆದರೆ ಈಗ 3 ವರ್ಷ ಆದ್ಮೇಲೆ ಈ ಒಂದು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಬಹಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿತಕ್ಕಂಥ ಸಮಾಜ ಮತ್ತು ನಮ್ಮ ಒಂದು ಸಮಾಜ ಸುಮಾರು 30 ರಿಂದ 35 ಕ್ಷೇತ್ರಗಳಲ್ಲಿ ನಾವು ಉಪ್ಪಾರ ಸಮಾಜದಲ್ಲಿ ನಿರ್ಣಾಯಕ ಆಗಿದ್ದೀವಿ. ನಮ್ಮ ಒಂದು ಮತದಾನದಿಂದ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವಂತ ಗೆಲ್ಲಿಸುವಂತ ಸಾಮರ್ಥ್ಯವನ್ನು ನಾವು ರಾಜ್ಯದಲ್ಲಿ 30 ರಿಂದ 35 ಕ್ಷೇತ್ರದಲ್ಲಿ ಹೊಂದಿದ್ದೀವಿ. ಸೊ ನಮ್ಮ ಸಮಾಜದಲ್ಲಿ ಒಬ್ಬನು ಏಕೈಕ ಶಾಸಕರು ಹೊರಡಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಕೊಟ್ಟಿದ್ದವರಿಗೆ ಸೊ ಆರಿಸಿ ಬಂದಿದ್ದಾರೆ 4 ಬಾರಿ ಸತತವಾಗಿ. ಬೆಂಕಿ ಮಾದೇವರು, ವಾಟಾಳ್ ನಾಗರಾಜ್ ಅವರು, ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು, ಇಂಥ ಘಟಾನುಘಟಿಗಳ ವಿರುದ್ಧ ಗೆದ್ದರೂ ಸಹ ಅವರಿಗೆ ಒಂದು ಮಂತ್ರಿಮಂಡಲದಲ್ಲಿ ಅವಕಾಶ ಸಿಕ್ಕಿದ್ದು ನಮ್ಮ ಸಮಾಜದ ದುರ್ದೈವ. ಹಾಗಾಗಿ ಈಗ ಮುಂದೆ ಮುಖ್ಯಮಂತ್ರಿಗಳ ಜೊತೆಗೆ ಸುಮಾರು ಜನ ಸಚಿವರು ಸಹ ಪ್ರಮಾಣ ವಚನ ಮಾಡುವ ಸಾಧ್ಯತೆಗಳು ಇರೋದ್ರಿಂದ ನಮ್ಮ ಸಮಾಜಕ್ಕೆ ಒಂದು ಖಂಡಿತವಾಗಿ ಉತ್ತಮವಾದ ಒಂದು ಪೋರ್ಟ್ಫೋಲಿಯೋವನ್ನು ಕೊಟ್ಟು ನಮ್ಮ ಆಗ್ರಹ ಹಿಂದುಳಿದ ವರ್ಗದಲ್ಲಿ ಅವರನ್ನು ಉಪಮುಖ್ಯಮಂತ್ರಿಗಳು ಮಾಡಬೇಕನ್ನೋ ನಂಬಿಕೆ ನಮ್ಮ ಸಮಾಜದ ಎಲ್ಲ ಕಡೆ ಇದೆ. ಅದಕ್ಕೆ ಅವರು ಅರ್ಹರಾಗಿ ಸಹ ಇದ್ದಾರೆ. ಆ ಒಂದು ಹಳೆ ಮೈಸೂರು ಭಾಗದಲ್ಲಿ ಹಿಂದುಳಿದ ವರ್ಗ ಅಗ್ರಗಣ್ಯ ನಾಯಕರಾಗಿ ಎಲ್ಲ ಒಂದು ಸಾಮಾನ್ಯ ಕ್ಷೇತ್ರದ ಜನರನ್ನು ಸೋಲಿಸಿಕೊಂಡು 4 ಬಾರಿ ಸತತವಾಗಿ ಸೋಲಿಲ್ಲದ ಸಹಕಾರರಾಗಿ ಇವತ್ತು ಪುಟ್ಟರಂಗ ಶೆಟ್ಟರ್ ಆಯ್ಕೆಯಾಗಿ ಬಂದಿದ್ದಾರೆ. ಮತ್ತೆ ನಮ್ಮ ಸಮಾಜದಲ್ಲಿ ಇವತ್ತು ಏಕೈಕ ಶಾಸಕರಿದ್ದಾರೆ. ಸೊ ನಮ್ಮ 25 ರಿಂದ 30 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಸಮಾಜದ ಏಕೈಕ ಶಾಸಕರಿಗೆ ಇವತ್ತು ಸ್ಥಾನಮಾನ ಸಿಗ್ತಾ ಇಲ್ಲ ಅಂದ್ರೆ ಸಮಾಜದ ಬಹಳ ಸಹ ಇದೆ. ಯಾಕೆಂದ್ರೆ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಸಹ ನಮ್ಮ ಉಪ್ಪಾರ ಸಮಾಜ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದೆ. ಅದು ಸರ್ಕಾರಕ್ಕೂ ಗೊತ್ತಿದೆ. ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್, ಕೆಪಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಗೊತ್ತಿದೆ. ಎಲ್ಲಾ ಭಾಗದಲ್ಲೂ ಒಬ್ಬರು ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ಒಂದು ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯಗಳಲ್ಲಿ ತುಂಬಾ ಕೊರತೆಯಾಗಿದೆ. ಯಾಕೆಂದ್ರೆ ಒಂದು ನಮ್ಮ ಉಪ್ಪಾರ ನಮ್ಮನ್ನು ಇದೇ ಕಾಂಗ್ರೆಸ್ ಸರ್ಕಾರ ನಮಗೆ ಕೊಟ್ಟಿತ್ತು. ಕಳೆದ ಬಾರಿ ಸಿದ್ದರಾಮಯ್ಯ 2003 ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಉಪ್ಪಾರ ನಿಗಮವನ್ನು ಸ್ಥಾಪನೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೂ ಸಹ ನಮ್ಮಲ್ಲಿ ಹಣದ ಕೊರತೆ ತುಂಬಾ ಇದೆ. ಸುಮಾರು 100 ಕೋಟಿ ಸಹ ಅನುದಾನವನ್ನು ನೀಡಬೇಕು ಅಂತ ನಾವು ಮನವಿ ಮಾಡಿದ್ವಿ. ಅದಕ್ಕೂ ಸಹ ತುಂಬಾ ಕಡಿಮೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹ ಅನುದಾನ ನೀಡಬೇಕಂತ ಈ ಕಾಂಗ್ರೆಸ್ ಸರ್ಕಾರ ಕೇಳಿಕೊಂಡ ಈ ಒಂದು ಮುಂದೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟರ್ ಅವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ಲಾಸ್ಟ್ ಟೈಮ್ ಅವ್ರನ್ನ ಲೀಸ್ಟ್ ಅಲ್ಲಿ ಕಳಿಸ್ಬಿಟ್ಟು ಕೊನೆಯ ಮೂಮೆಂಟ್ ಅಲ್ಲಿ ಅವ್ರನ್ನ ಪಟ್ಟಿಯಿಂದ ಕೈಗೊಳ್ಳಲಾಗಿದೆ. ಅವ್ರಿಗೆ ಉಪಸಭಾಪತಿಗಳ ಆಫರ್ಗಳನ್ನು ನೀಡಿದ್ರು. ಒಬ್ಬ ಸಮಾಜದ ರಾಜ್ಯಾಧ್ಯಕ್ಷರಾಗಿದ್ದರಿಂದ ಅವರಿಗೆ ಕಾರ್ಯಕ್ರಮಗಳು, ವೈಯಕ್ತಿಕ ಕಾರ್ಯಕ್ರಮಗಳು ತುಂಬಾನೇ ಇರುತ್ತೆ. ಹಂಗಾಗಿ ಅವರು ಒಂದು ಕಾನೂನಾತ್ಮಕವಾದ ಒಂದು ಪೋಸ್ಟ್ ಬೇಡ ಅಂತ ಹೇಳಿ ಅವರು ವಿನಮ್ರವಾಗಿ ತಿರಸ್ಕರಿಸಿದರು. ನಮ್ಮ ಸಮಾಜ ಒಂದು ಹೇಳಬೇಕಂದ್ರೆ, ನಮ್ಮ ಸಮಾಜದ ಒಂದು ಶೈಕ್ಷಣಿಕ ಮಕ್ಕಳ ಅಭಿವೃದ್ಧಿ ಆಗಬೇಕಂದ್ರೆ, ಸಮಾಜ ಆರ್ಥಿಕವಾಗಿ ಬೆಳೆಯಬೇಕಂದ್ರೆ, ರಾಜಕೀಯವಾಗಿ ಬೆಳೆಯಬೇಕಂದ್ರೆ ನಮ್ಮ ಸಮಾಜಕ್ಕೆ ಒಂದು ಸಚಿವ ಸ್ಥಾನ ಮತ್ತು ಒಂದು ವಿಧಾನ ಪರಿಷತ್ ಸ್ಥಾನ ಮತ್ತು 3 ರಿಂದ 4 ನಿಗಮಗಳು ನಾವು ಕಳೆದ ಬಾರಿ ಸಹ ಮನವಿ ಮಾಡಿದ್ವಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬರಿಗೆ ಮಾಡಿದ್ವಿ. ಆದರೆ ಯಾವ ಸಹ ಉಪಾಧನೆ ಮಾಡಬೇಕು. ಹಾಗಾಗಿ ಒಂದು ಸ್ಥಾನ ನಿಗಮ ಮಂಡಳಿ ಮಾತ್ರ ಕೊಟ್ಟಿದ್ದಾರೆ.
ನಮಗೆ ಒಂದು ರಾಜಕೀಯವಾಗಿ ಒಂದು ಏನಾದರೂ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇದೇ ರೀತಿಯ ಒಂದು ವಿಧಾನ ಪರಿಷತ್ ಸ್ಥಾನ ಸಹ ನಾವು ಕೇಳಿದ್ದೀವಿ. ಈ ಒಂದು ಗಮನ ಇಟ್ಟುಕೊಂಡು ಸರ್ಕಾರ ನಾವು ಮಾನ್ಯ AICC ಚೇರ್ಪರ್ಸನ್ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಸಾಹೇಬರು ಹಾಗೂ ನಮ್ಮ AICC ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಸಾಹೇಬರು ಈ ಒಂದು ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಒಂದು ಉಪ್ಪಾರ ಸಮಾಜಕ್ಕೆ ಯಾವುದೇ ಒಂದು ಅನ್ಯಾಯ ಆಗದ ರೀತಿಯಲ್ಲಿ ನೋಡಬೇಕು. ಮತ್ತೆ ಇದು ಅನ್ಯಾಯ ಆಗೋದ್ರಿಂದ ದುಷ್ಪರಿಣಾಮಗಳು ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದ ಮೇಲೆ ಬೀಳುತ್ತೆ ಮುಂದಿನ ದಿನಗಳೆಲ್ಲ ಸಮಾಜದ್ದು. ಹಂಗಾಗಿ ಈ ಒಂದು ನಮ್ಮ ಸಮಾಜದ ಏಕೈಕ ಶಾಸಕರಿಗೆ ನೀವು ಯಾವುದೇ ಕಾರಣಕ್ಕೂ ಉತ್ತಮವಾದ ಸ್ಥಾನಮಾನಗಳನ್ನು ಕೊಡಬೇಕು. ಜೊತೆಗೆ 2 ನಿಗಮ ಮಂಡಳಿಗಳು ಮತ್ತು ಒಂದು ವಿಧಾನ ಪರಿಷತ್ ಸದಸ್ಯರನ್ನು ಕೊಡಬೇಕು. ಈ ಒಂದು ಸಮಾಜಕ್ಕೆ ರಾಜಕೀಯ ನ್ಯಾಯವನ್ನು ಕೊಟ್ಟಾಗ ಮಾತ್ರ ಸಮಾಜದ ಒಂದು ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿಯಾಗಿ ಒಂದು ಕರ್ನಾಟಕ ರಾಜ್ಯ ಉಪ್ಪಾರ ಅಭಿವೃದ್ಧಿ ದಿನವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸುಮ್ಮನೆ ಒಂದು ಹೆಸರಿಗೆ ಅಭಿವೃದ್ಧಿ ದಿನ ಮಾಡಿದರೆ ಸಾಕಾಗೋದಿಲ್ಲ. ಅದಕ್ಕೆ ಒಂದು ಅಭಿವೃದ್ಧಿ ಆಗತಕ್ಕಂಥ ಹಣಕಾಸಿನ ವ್ಯವಸ್ಥೆ ಸಹ ಸರ್ಕಾರದಲ್ಲಿ ಮಾಡಬೇಕಾಗುತ್ತೆ. ನಾವು ಇರ್ತಕ್ಕಂಥ ಜನಸಂಖ್ಯೆಗೆ ಇರ್ತಕ್ಕಂಥ ಅನುದಾನ ಯಾವುದಕ್ಕೂ ಸಾಕಾಗೋದಿಲ್ಲ. ಒಂದು ಜಿಲ್ಲೆಗೆ ಸಮಾಧಾನ ಕೊಡಲಿಕ್ಕಾಗಲ್ಲ. ನಾವು ಮೊದಲೇ ಹೇಳಿದಾಗೆ ಸುಮಾರು ಎಲ್ಲ 224 ತಾಲೂಕುಗಳಲ್ಲಿ ನಮ್ಮ ಸಮಾಜದ ಬಾಂಧವರು ಉಪ್ಪಾರ ಸಮಾಜದಲ್ಲಿದ್ದಾರೆ. ಅದರಲ್ಲಿ 30-35 ಕ್ಷೇತ್ರ ಸಾಮಾನ್ಯ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ಕಳೆದ ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಉಪ್ಪಾರ 30-35 ನಿರ್ಣಾಯಕರಾಗಿ ನಾವು ಯಾವುದೇ ಒಂದು ಪಕ್ಷವನ್ನು ಸೋಲಿಸತಕ್ಕಂಥ ಮತ್ತು ಗೆಲ್ಲಿಸತಕ್ಕಂಥ ಒಂದು ಪ್ರಭಾವವಾಗಿ ಸಮಾಜದ ಒಂದು ಜನಸಂಖ್ಯೆ ಇದೆ. ಆದರೆ ಯಾವ ಕ್ಷೇತ್ರದಲ್ಲೂ ನಮಗೆ ಎಲ್ಲ ತರದಲ್ಲೂ ಅನ್ಯಾಯ ಆಗ್ತಾ ಇದೆ. ರಾಜಕೀಯವಾಗಿ ನಮಗೆ ಯಾರು ಅಷ್ಟೊಂದಾಗಿ ಪರಿಗಣಿಸಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಇರೋಪ್ಪ ಹೇಗಾಗಿದ್ದಾರನ್ನು ಈ ಸರಿ ಸರ್ಕಾರ ಗಮನ ಇಟ್ಟುಕೊಂಡು OBC ಕೊಡೋದಾರೆ, ಹಳೆ ಹೆಸರು ಕೊಡೋದಾರೆ, ಸಮಾಜದಲ್ಲಿ ಅವರಿಗೆ ಎಲ್ಲಾ ಕೋಣಲ್ಲೂ ಎಲಿಜಿಬಲ್ ಇದ್ದಾರೆ, ಸೀನಿಯರ್ ಇದ್ದಾರೆ, ಸಾಮಾನ್ಯ ಕ್ಷೇತ್ರದಿಂದ ಮಹಾ ಘಟನೆಗಳನ್ನು ತೋರಿಸೋದಿದ್ದಾರೆ, ಸಮಾಜದಲ್ಲಿ ಒಬ್ಬರೇ ಶಾಸಕರಿದ್ದಾರೆ. ಇದನ್ನ ಮತ್ತೆ ಎಲ್ಲ ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಹಾಗೂ ರಾಷ್ಟ್ರೀಯ ಮುಖ್ಯವಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಪುಟ್ಟಣ್ಣ ಶೆಟ್ಟಿ ಅವರಿಗೆ ನೀವು ಈ ಸರಿ ಯಾವುದೇ ಕಾರಣಕ್ಕೂ ಸರ್ ಅವಕಾಶ ಮಾಡಿಕೊಡ್ಲೇಬೇಕು. ಇದು ಒಂದು ಸಮಾಜದ ಕಳಕಳಿ ಮನವಿ ಅಂತ ಪರಿಗಣಿಸಿ ನಾವು ಯಾವುದೇ ತರದ ಹೋರಾಟ ಇನ್ನೊಂದು ಮತ್ತೊಂದು ಹೇಳ್ತಾರಲ್ಲ, ನಮ್ಮ ಒಂದು ಮನವಿಗೆ ಸ್ಪಂದಿಸಲೇಬೇಕು. ಇಲ್ಲ ಇದ್ರ ಪರಿಣಾಮ ಮುಂದಿನ ದಿನಗಳಲ್ಲಿ ಬಹಳ ಕೆಟ್ಟದಾಗಿ ಎದುರಿಸಬೇಕಾಗುತ್ತೆ. ನಮ್ಮ ಪಕ್ಷದ ನಾವು ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ KPCC ಈ ಸಮಾಜದ ಬೆಂಗಳೂರು ಜಿಲ್ಲಾದ ಅಧ್ಯಕ್ಷ ಸಹ ಆಗಿದ್ದೀನಿ. ನಮ್ಮ ಸಮಾಜ ನಮ್ಮ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಉಪಚುನಾವಣೆಗಳು ಸಹ ನೋಡಿದೆ. ನಂಜನಗೂಡು ಆ ಭಾಗದಲ್ಲಿ ಕೇರ್ಪೇಟೆಯಲ್ಲಿ 40-45 ಸಾವಿರ ಇದೆ. ಅರಬಾವಿ ಗೋಕಾಕ್ ಶಾಲೆಗಳಲ್ಲಿ 40,000 ಮೇಲ್ಪಟ್ಟು ಓಡ್ಬಿಟ್ಟಿದ್ವು. ನಾವೆಲ್ಲ ನಮ್ದು ಟಿಕೆಟ್ ಕೊಡೋ ಶಾಸಕ ಅವಕಾಶ ಇದೆ. ಟಿಕೆಟ್ ಅಲ್ಲೂ ಸಹ ಉಚಿತರಾಗ್ತಾ ಇದೆ. ಕಳೆದ ಬಾರಿ 3 ರಿಂದ 4 ಸಮಾಜಕ್ಕೆ ಟಿಕೆಟ್ ಕೊಡಲೇಬೇಕು ಅಂತ ಕೇಳಿದ್ವಿ. ಪುಟ್ಟಣ್ಣ ಶೆಟ್ಟಿ ಅವರು ಕಳೆದ ಬಾರಿ ಎಲಿಜಿಬಲ್ ಟಿಕೆಟ್ ಕೊಟ್ಟಿದ್ದೀರ, ಟಿಕೆಟ್ ಸಹ ಸಿಕ್ಕಿಲ್ಲ. ಮತ್ತೆ ನಿಗಮಗಳು ಹೆಚ್ಚಾಗಿ ಕೊಟ್ಟಿಲ್ಲ. ಮತ್ತು ನಮ್ಮ ಸಮಾಜ ರಾಜಕಾರಣವಾಗಿ ಮುಂದೆ ಬರಲಿಕ್ಕೆ ತುಂಬಾ ಅವಕಾಶಗಳು ಕಡಿಮೆ. ಹಂಗಾಗಿ ವಿಧಾನ ಪರಿಷತ್ಗೆ ದಯವಿಟ್ಟು 1-2 ಅವಕಾಶಗಳು ಮಾಡಿಕೊಡ್ಲೇಬೇಕು. ನಮ್ಮ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ಅಭಿವೃದ್ಧಿ ನಿಗಮದಲ್ಲಿ ಶೈಕ್ಷಣಿಕ ಸಾಲ ಕೊಡಲಿಕ್ಕೆ ಹಣ ಸಹ ತುಂಬಾ ಕಡಿಮೆ ಇದೆ. ಅದು ಸಹ ನೀವು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮುಂದಿನ ಒಂದು ಇದರಲ್ಲಿ ಅಂತ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟಣ್ಣ ಶೆಟ್ಟಿಗೆ ನೀವು ದಯವಿಟ್ಟು ಈ ಒಂದು ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಲೇಬೇಕಂತ ನಾನು ಪ್ರಾರ್ಥನೆ ಮಾಡಬಹುದು. JDS ಮತ್ತೆ ಕಾಂಗ್ರೆಸ್ ಇಂಥ ಸರ್ಕಾರ ಇದ್ದಾಗ ಸೆಟಲ್ಮೆಂಟ್ ಮಾಡಿ 1 ವರ್ಷದ ಒಂದು ಅವಕಾಶ ಕೊಟ್ಟಿಲ್ಲ ಅಂತ ಅವಕಾಶ ಅಭಿವೃದ್ಧಿ ಬೇರೆ ಇನ್ನೊಂದು ಅಧ್ಯಕ್ಷರನ್ನ ಮಾಡಿ ಹಿಂದುಳಿದವರ ಕಲ್ಯಾಣ ಅಧ್ಯಕ್ಷ ಮಾಡಿ ಹಾಗಾಗಿ ಅವಕಾಶ ಇದೆ. ಹಾಗಾಗಿ ಉಪ್ಪಾರ ಸಮುದಾಯದ ಏನಾಗಿದೆ, ಈಗ ನಾವು ಮಾಧ್ಯಮದ ಚಾನೆಲ್ಗಳು ನೋಡ್ತಾ ಇದ್ದಾರೆ, ಸಮಯದ ಬಗ್ಗೆ ಹೆಸರುಗಳಲ್ಲಿ ಕಾಣ್ತಾ ಇಲ್ಲ. ಸೊ ಹಂಗಾಗಿ ನಮಗೆ ಒಂದು ಎಲ್ಲೋ ಕಡೆ ನೋವು ಉಂಟಾಗ್ತದೆ. ನಮ್ಮ ಸಚಿವರು ನಮ್ಮ ಶಾಸಕರು ಎಲ್ಲಿ ಹೆಸರು ಬರ್ತಾ ಇಲ್ಲ. ಅಲ್ಲ, ಕಳೆದ ಬಾರಿ ಪಟ್ಟಿ ಸಹ ಇತ್ತು. ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಪಟ್ಟಿ ಬಂದಿರ್ತಕ್ಕಂಥ ಇಷ್ಟು ಪುಟ್ಟಣ್ಣ ಶೆಟ್ಟಿ ಸಾಹೇಬರು ಕೊನೆಯವರೆಗೂ ಡೆಲ್ಲಿ ಸಹ
ಇತ್ತು ಮತ್ತು ಅವ್ರ ಬಗ್ಗೆ ಸಹ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಆಗಿದೆ ಅಂತ ಹೇಳಿ ಕೊನೆಗಳಲ್ಲಿ ಯಾವುದೋ ಒಂದು ರಾಜಕೀಯ ಒತ್ತಡ ಇನ್ನೊಂದೇನಾಗಿ ಅವ್ರಿಗೆ ಮನವೊಲಿಸಂತ ಕೆಲಸ ಮಾಡಿ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಬೇಕು ಅಂತ ಮಾತು ಕೊಟ್ಟರು. ಬಟ್ 3 ವರ್ಷ ಮತ್ತೆ ಅವಕಾಶ ನಮ್ಗೆ ಈಡೇರಿಸಲಿಲ್ಲ. ಇದು ಉಳಿದಕ್ಕಂತ 2 ವರ್ಷ ಅವ್ರಿಗೆ ಅವಕಾಶ ಸಿಗಲೇಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹಿಂದುಳಿದ ವರ್ಗದವರ ಓಟಿನಿಂದ ಅಧಿಕಾರಕ್ಕೆ ಬಂದಿರುವ ಸರ್ಕಾರ ಈ ಹಿಂದುಳಿದ ವರ್ಗದ ವ್ಯಕ್ತಿಗೆ ಮಂತ್ರಿಗಿರಿ ಕೊಡಬೇಕಾಗಿದ್ದು ಸಹಜವಾದಂಥ ನ್ಯಾಯ. ಆ ನ್ಯಾಯವನ್ನು ಸರಿಯಾಗಿ ಈಡೇರಿಸಬೇಕು ಅಂತ ನೀವು ಕೇಳ್ತಾ ಇದ್ದೀವಿ. ಉಪ್ಪಾರ ಸಮುದಾಯದಿಂದ ಈ ಕರ್ನಾಟಕದ ಇಡೀ 224 ಕ್ಷೇತ್ರದಲ್ಲಿ ಉಪಾಯ ಟಿಕೆಟ್ ಕೊಟ್ಟರು ಒಂದೇ ಅವ್ರು ಇದ್ರದ್ದು ಹೋಗಲಿ. ಹಾಗಾಗಿ ಅವ್ರಿಗೆ ಯಾರ ನಮ್ಮಲ್ಲಿ ಯಾವ ಒಳಗಡೆಗಳು ಒಳಪಡಿಗಳು ಯಾವುದೂ ಇಲ್ಲ. ಸೊ ಮತ್ತೆ ಹಿಂದುಳಿದ ವರ್ಗದಲ್ಲಿ ರಾಜಕೀಯ ಭಾಗದಲ್ಲಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ 4 ಸಲ 1 ರಾಷ್ಟ್ರೀಯ ಯಾರೂ ಇದ್ದಿಲ್ಲ. ಹಾಗಾಗಿ ಇವ್ರಿಗೆ ತುಂಬಾ ಅವಕಾಶ ಇದೆ. ಹೈಕಮಾಂಡ್ ಸಹ ನಾವು ಇಲ್ಲಿಂದಾನೆ ಮನವಿ ಮಾಡ್ಕೊಂತ ಇದ್ದೀವಿ. ಹೈಕಮಾಂಡ್ ಸಹ ಪರಿಗಣಿಸಬೇಕು ಇದನ್ನ. ಇಲ್ಲಿ ಅವಕಾಶಗಳು ಮಾತ್ರ ಜಾಸ್ತಿ ಇರೋದ್ರಿಂದ ನಾವೇ 3 ಜನ ಬರೀ ಸಾಕು ಅಂತ ಹೇಳಿದ್ರೆ ತಾವೇನೆ ಕಡಿಮೆ ಹೇಳಿದ್ರೆ ಎಲ್ಲ ಬಹಳ ಬಂದ್ಬಿಡ್ತಾರೆ. ಅಂದ್ರೆ ಹೋದ 25 ಜನ ಬಂದಿರೋದು